ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾಭವಾನಿ ಜ್ಯೋತಿಷ್ಯಂ ಚಾನೆಲ್ಗೆ ಸ್ವಾಗತ. ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ಈ ವಿಡಿಯೋವನ್ನು ನೋಡುತ್ತಿರುವ ನಿಮ್ಮೆಲ್ಲರಿಗೂ ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ತಾಯಿ ಭವಾನಿ ದೇವಿಯು ಸದಾ ನಿಮ್ಮೊಂದಿಗಿದ್ದು ನಿಮ್ಮೆಲ್ಲರಿಗೂ ಶುಭವನ್ನು ಪ್ರಸಾದಿಸಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸುತ್ತೇನೆ. ವಿಡಿಯೋವನ್ನು ನೋಡುತ್ತಿರುವ ಪ್ರತಿಯೊಬ್ಬರೂ ಈ ವಿಡಿಯೋವನ್ನು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಅನೇಕ ಹೆಚ್ಚಿನ ಜನಗಳಿಗೆ ತಲುಪಲು ಸಹಾಯವಾಗುತ್ತದೆ. ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನು ವಿಚಾರಕ್ಕೆ ಬಂದರೆ, ಸ್ವಸ್ತಿ ಶ್ರೀ ವಿಶ್ವವಸುನಾಮ ಸಂವತ್ಸರೆ ಜೂನ್ ತಿಂಗಳಲ್ಲಿ ಕುಂಭರಾಶಿಯವರ ಗ್ರಹಗತಿಗಳನ್ನು ಆಧರಿಸಿ ಇವರ ಶುಭ ಅಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ. ಗೋಚಾರ ಸ್ಥಿತಿಯನ್ನು ಕಂಡಾಗ ಲಗ್ನದಲ್ಲಿ ರಾಹು, ದ್ವಿತೀಯದಲ್ಲಿ ಶನಿ, ತೃತೀಯ ಸ್ಥಾನದಲ್ಲಿ ಶುಕ್ರ, ಚತುರ್ಥ ಸ್ಥಾನದಲ್ಲಿ ರವಿ ಮತ್ತು ಬುಧ, ಪಂಚಮ ಸ್ಥಾನದಲ್ಲಿ ಗುರುವು, ಸಪ್ತಮ ಸ್ಥಾನದಲ್ಲಿ ಕುಜ, ಅಷ್ಟಮ ಸ್ಥಾನದಲ್ಲಿ ಕೇತುವು ಈ ಜೂನ್ ತಿಂಗಳಲ್ಲಿ ಮಿಶ್ರ ಫಲಿತಾಂಶವಿದ್ದರೂ ಆದಾಯ ಅಂದರೆ ಧನಲಾಭ ಹೆಚ್ಚಾಗಿರ್ತದೆ. ಈ ಸಮಯದಲ್ಲಿ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವರು ವ್ಯವಹಾರಗಳಲ್ಲಿ ತಮ್ಮ ಬಿಸ್ನೆಸ್ಗಳಲ್ಲಿ ಹೆಚ್ಚಿನ ಗಮನ ಕೊಡೋದ್ರಿಂದ ಅನೇಕ ರೀತಿಯ ಹೆಚ್ಚಿನ ಲಾಭದಾಯಕವನ್ನು ಕಾಣಬಹುದು. ವ್ಯಾಪಾರ ಕ್ಷೇತ್ರವನ್ನು ವಿಸ್ತಾರ ಮಾಡಲು, ಹೊಸದಾದ ವ್ಯಾಪಾರ ಅಥವಾ ಯಾವುದೇ ಕ್ಷೇತ್ರದಲ್ಲೂ ಹೂಡಿಕೆ ಮಾಡಲು ಬಹಳ ಅದ್ಭುತವಾದಂತಹ ಸಮಯವಾಗಿರ್ತದೆ. ಈ ಜೂನ್ ತಿಂಗಳು ವ್ಯಾಪಾರ ಕ್ಷೇತ್ರದಲ್ಲಿ ಅನೇಕ ರೀತಿಯ ಹೆಚ್ಚುವರಿ ಆದಾಯ ಗಳಿಸಲು ಸ್ವತಃ ಭಗವಂತನೇ ನಿಮ್ಮೊಂದಿಗಿದ್ದಾನೆಂದು ಹೇಳಬಹುದು. ಈ ಜೂನ್ ತಿಂಗಳಲ್ಲಿ ಕುಂಭರಾಶಿಯ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶ ಮತ್ತು ಕೆಲವೊಮ್ಮೆ ಉದ್ಯೋಗದ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಟ್ರಾನ್ಸ್ಫರ್, ಹಾಗೆ ಮಾಡುತ್ತಿರುವಂತಹ ಉದ್ಯೋಗಗಳಲ್ಲಿ ಪ್ರಮೋಷನ್ ಪಡೆಯುವಂತಹ ಹೆಚ್ಚಿನ ಅವಕಾಶಗಳಿವೆ. ವ್ಯಾಪಾರ ಕ್ಷೇತ್ರಕ್ಕೂ ಉದ್ಯೋಗ ಕ್ಷೇತ್ರಕ್ಕೂ ಹೆಚ್ಚಿನ ಶುಭದಾಯಕವಾದಂತಹ ಈ ಜೂನ್ ತಿಂಗಳನ್ನು ಅಥವಾ ಈ ಸಮಯವನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದು ನಿಮ್ಮ ಕೈಯಲ್ಲೇ ಇರ್ತದೆ. ನಿಮ್ಮ ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲವನ್ನು ಕಾಣುತ್ತೀರಿ. ಯಾವುದೇ ವಿಚಾರದಲ್ಲಾದರೂ ಜಯ ಗಳಿಸುವಂತಹ ಶುಭ ಸಮಯ ಈ ಜೂನ್ ತಿಂಗಳಾಗಿರ್ತದೆ. ಶನಿ ಪ್ರಭಾವದಿಂದ ಕೆಲವೊಮ್ಮೆ ತಾವು ಮಾಡುವಂತಹ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಂಡರೂ ಸಹ ಅವುಗಳನ್ನು ನೀವು ಸುಲಭವಾಗಿ ಬಗೆಹರಿಸಿಕೊಳ್ತೀರಿ. ಇನ್ನು ಕುಂಭರಾಶಿಯವರಿಗೆ ಈ ಜೂನ್ ತಿಂಗಳಲ್ಲಿ ಸ್ವಲ್ಪ ಶಾಂತಿಯಿಂದ ಇರಲು ಪ್ರಯತ್ನ ಮಾಡಬೇಕು. ಯಾವುದೇ ಅನವಶ್ಯಕ ವಿಚಾರಗಳಲ್ಲಿ ಮಧ್ಯಸ್ಥಿಕೆ ವಹಿಸಬೇಡಿ. ಇದರಿಂದ ಕೆಲವೊಮ್ಮೆ ನೀವು ಸಂಕಷ್ಟಕ್ಕೆ ಸಿಲುಕುವಂತಹ ಸಾಧ್ಯತೆಗಳಿವೆ. ಕೋಪವನ್ನು ತೋರಿಸಿಕೊಳ್ಳುವುದಾಗಲಿ, ಕೋಪವನ್ನು ನಿಮ್ಮ ಹತೋಟಿಯಲ್ಲಿಟ್ಕೊಳ್ಳಿ. ಯಾಕಂದರೆ ಈ ಸಮಯದಲ್ಲಿ ಇದು ಒಳ್ಳೆಯದಲ್ಲ. ಈ ಸಮಯ ಕುಂಭರಾಶಿಯವರಿಗೆ ಶತ್ರುಗಳು ಸಹ ತಮ್ಮ ಸ್ನೇಹವನ್ನು ಪಡೆಯಲು ಬಯಸ್ತಾರೆ. ನಿಮ್ಮಿಂದ ಲಾಭ ಪಡೆಯಲು, ನಿಮ್ಮ ಸ್ನೇಹವನ್ನು ಮರಳಿ ಪಡೆಯಲು ಆಸಕ್ತಿ ಹೊಂದಿರ್ತಾರೆ. ಗ್ರಹಗಳ ಬದಲಾವಣೆಯಿಂದಾಗಿ ಈ ಜೂನ್ ತಿಂಗಳಲ್ಲಿ ಕುಂಭರಾಶಿಯವರು ಮೊದಲೇ ಹೇಳಿದ ಮಿಶ್ರ ಫಲಗಳನ್ನು ಕಾಣ್ತೀವಿ. ಇನ್ನು ಈ ತಿಂಗಳಲ್ಲಿ ಕುಂಭರಾಶಿಯವರ ದಾಂಪತ್ಯ ಜೀವನವೂ ಸಹ ಸುಖಮಯವಾಗಿರ್ತದೆ. ಕುಟುಂಬದಲ್ಲಿ ಪ್ರೀತಿ ಮತ್ತು ಗೌರವವನ್ನು ಪಡೆಯುವಂತಹ ಸಾಧ್ಯತೆಗಳಿವೆ. ಕುಂಭರಾಶಿಯವರಿಗೆ ಈ ಜೂನ್ ತಿಂಗಳ 11, 18 ಮತ್ತು 20ನೇ ದಿನಾಂಕಗಳಂದು ಹೆಚ್ಚಿನ ಲಾಭದಾಯಕ ದಿನಗಳಾಗಿದ್ದು, ಈ ದಿನಾಂಕಗಳಂದು ಶುಭ ಸುದ್ದಿ ಕೇಳುವಂತಹ ಅವಕಾಶಗಳಿವೆ. ಯಾವುದೇ ವಸ್ತು, ವಾಹನ, ಗೃಹ ನಿರ್ಮಾಣ ಖರೀದಿ ಮಾಡಲು ಈ ಸಮಯ ಅದ್ಭುತವಾಗಿರ್ತದೆ. ಈ ಜೂನ್ ತಿಂಗಳು ಕುಂಭರಾಶಿಯವರು ಎಚ್ಚರ ವಹಿಸಬೇಕಾದ ವಿಚಾರವೆಂದರೆ, ಕೋಪವನ್ನು ಹತೋಟಿಯಲ್ಲಿಟ್ಕೊಳ್ಬೇಕು. ಯಾವುದೇ ವಿಚಾರಗಳನ್ನು ತೀವ್ರವಾಗಿ ಆಲೋಚನೆ ಮಾಡಬೇಡಿ. ಅನವಶ್ಯಕ ವಿಚಾರಗಳನ್ನು ತಲೆಗೆ ಹಾಕ್ಕೊಳ್ಬೇಡಿ. ಬೇರೆಯವರ ವಿಚಾರಗಳಲ್ಲಿ ಮಧ್ಯಸ್ಥಿಕೆ ವಹಿಸುವುದು, ಹಣಕಾಸಿನ ವಿಚಾರದಲ್ಲಿ ಯಾರಿಗಾದರೂ ಸಹಾಯ ಮಾಡಲು ಮುಂದಾಗಬೇಡಿ. ನೀವು ಮಧ್ಯಸ್ಥಿಕೆ ವಹಿಸಿ ಯಾರಿಗೂ ಅಂದರೆ ಶ್ಯೂರಿಟಿಯಾಗಿ ಮುಂದೆ ಹೋಗುವುದು ಈ ಸಮಯ ಒಳ್ಳೆಯದಲ್ಲ. ಇನ್ನುಳಿದಂತೆ ಕುಂಭರಾಶಿಯವರ ಆರೋಗ್ಯ ವಿಚಾರ ಎಂದರೆ, ಆರೋಗ್ಯ ಸಮಸ್ಯೆಗಳಷ್ಟೇನು ಕಾಡೋದಿಲ್ಲ, ಆರೋಗ್ಯದಿಂದ ಇರ್ತೀರಿ. ಹೃದಯ ಸಂಬಂಧಿ ಅಥವಾ ಚರ್ಮ ವ್ಯಾಧಿಗಳು, ರಕ್ತ ಸಂಬಂಧಿತ ವ್ಯಾಧಿಗಳು ಕಂಡಲ್ಲಿ
ಕೂಡಲೇ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡದಂತೆ ವೈದ್ಯರನ್ನೇ ಕಾಣುವುದು ಸೂಕ್ತವಾಗಿರ್ತದೆ. ಈ ಕುಂಭರಾಶಿಯವರಿಗೆ ಜೂನ್ ತಿಂಗಳಲ್ಲಿ ದೂರ ಪ್ರಯಾಣ ಮತ್ತು ವಿದೇಶ ಪ್ರಯಾಣ ಮಾಡುವಂತಹ ಸಾಧ್ಯತೆಗಳಿದ್ದು, ಹಾಗೆ ಕುಟುಂಬ ಸದಸ್ಯರೊಂದಿಗೆ ಈ ಜೂನ್ ತಿಂಗಳ ಅಂತ್ಯದಲ್ಲಿ ಪ್ರವಾಸ ಕೈಗೊಳ್ತಕ್ಕಂತಹ ಅವಕಾಶಗಳು ಹೆಚ್ಚಾಗಿವೆ. ಇನ್ನು ಈ ಜೂನ್ ತಿಂಗಳಲ್ಲಿ ಕುಂಭರಾಶಿಯವರು ಹಾಲು ಅಥವಾ ಹಾಲಿನ ಉತ್ಪನ್ನಗಳಾದ ವ್ಯಾಪಾರಗಳಲ್ಲಿ, ಪೇಂಟ್ ಅಂದರೆ ಬಣ್ಣದ ವ್ಯಾಪಾರಗಳು, ಕಬ್ಬಿಣ ಮತ್ತು ಮರಗೆಲಸ ವುಡ್ ವರ್ಕ್ ಮಾಡುವವರಿಗೆ ಹೆಚ್ಚಿನ ಲಾಭಗಳು ಗಳಿಸುವಂತಹ ಅವಕಾಶಗಳು ಈ ಸಮಯದಲ್ಲಿ ಕಾಣುತ್ತವೆ. ಇನ್ನುಳಿದಂತೆ ಕುಂಭರಾಶಿಯವರ ವಿವಾಹ ವಿಚಾರವೆಂದರೆ ಇವರಿಗೆ ಆಗಸ್ಟ್ ತಿಂಗಳ ನಂತರ ವಿವಾಹ ಕೂಡಿ ಬರುವಂತಹ ಸಾಧ್ಯತೆಗಳು, ಅದರಲ್ಲಿಯೂ ಪ್ರೀತಿ ಪ್ರೇಮ ವಿಚಾರದಲ್ಲಿರ್ತಕ್ಕಂಥವರು ಕುಂಭರಾಶಿಯ ಪ್ರೇಮಿಗಳಿಗೆ ಆಗಸ್ಟ್ ತಿಂಗಳಾಂತ್ಯದಲ್ಲಿ ವಿವಾಹ ಯೋಗಗಳು ಕಾಣುತ್ತಿವೆ. ಈ ತಿಂಗಳಲ್ಲಿ ಕುಂಭರಾಶಿಯವರು ಯಾವುದೇ ಚಿಕ್ಕ ಕೆಲಸ ಮಾಡುವುದಲ್ಲಿಯೂ ಸಹ ಹೆಸರು, ಕೀರ್ತಿ, ಗೌರವ ಪಡೆಯುವಂತಹ ಅವಕಾಶಗಳಿವೆ. ನಾವು ಮಾಡ್ತಕ್ಕಂತಹ ಕೆಲಸ ಇರಬಹುದು, ಕಾರ್ಯಗಳಿರಬಹುದು, ಅದೆಂತಹ ಚಿಕ್ಕದಾದಂತಹ ಉದ್ಯಮವಾದರೂ ಸರಿ, ಅದರಲ್ಲಿಯೂ ಸಹ ನೀವು ಹೆಸರು ಮತ್ತು ಗೌರವವನ್ನು ಪಡೆಯುವಂತಹ ಶುಭ ಕಾಲ ಈ ಜೂನ್ ತಿಂಗಳಾಗಿರ್ತದೆ. ಒಟ್ಟಿನಲ್ಲಿ ಈ ಜೂನ್ ತಿಂಗಳು ಕುಂಭರಾಶಿಯವರಿಗೆ ಪ್ರತಿಯೊಂದು ವಿಚಾರಗಳಲ್ಲಿಯೂ ವರದಾಯಕವಾಗಿದ್ದು, ಈ ಸಮಯವನ್ನು ನೀವು ಸರಿಯಾದ ರೀತಿಯಲ್ಲಿ ಉಪಯೋಗಿಸುವುದು ನಿಮ್ಮ ಕೈಯಲ್ಲೇ ಇರ್ತದೆ. ವೀಕ್ಷಕರೇ, ನಾವು ತಿಳಿಸಿದಂತಹ ಈ ಕುಂಭರಾಶಿಯ ಫಲಗಳು, ವಿಚಾರ ಮತ್ತು ವಿಶ್ಲೇಷಣೆ ನಿಮಗಿಷ್ಟವಾದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.